ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 50ನೇ ಪಂದ್ಯದಲ್ಲಿ ನಮ್ಮ RCB ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ನಡೆದಿರುವಂತಹ ಪಂದ್ಯ ಫಿಕ್ಸಿಂಗ್ ಪಂದ್ಯನ ಮತ್ತು RCB ತಂಡಕ್ಕೆ ದಂಡ ಬೀಳುತ್ತಾ ಬ್ಯಾನ್ ಆಗುತ್ತಾ ಅಂತ ತಿಳ್ಕೊಂಬರೋಣ ಬನ್ನಿ. ಅಷ್ಟಕ್ಕೂ ವದಂತಿಗಳು ಸೃಷ್ಟಿಯಾಗಿದ್ದೇನು ಮತ್ತು ನಮ್ಮ RCB ತಂಡ ಈ ಪಂದ್ಯವನ್ನು ಫಿಕ್ಸಿಂಗ್ ಮಾಡಿಕೊಂಡಿತ್ತೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. IPL 2026ರ IPL 50ನೇ ಪಂದ್ಯ ನಮ್ಮ RCB ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆದ್ರೆ ಈ ಪಂದ್ಯ ಆದ್ರೆ ನಡೆಯಿತು. ಹೌದು ಸ್ನೇಹಿತರೆ, ನಮ್ಮ RCB ತಂಡ ಈ ಬಾರಿಯ ಪಾಯಿಂಟ್ ಟೇಬಲ್ ಅಲ್ಲಿ 3ನೇ ಸ್ಥಾನದಲ್ಲಿದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 10ನೇ ಸ್ಥಾನದಲ್ಲಿ ಆದ್ರೆ ಇದೆ. ಆದರೆ ಈ ಪಂದ್ಯ ಮಾತ್ರ ಸೋತಿದ್ದು ಎಲ್ಲರಿಗೂ ಕೂಡ ಅಚ್ಚರಿಯ ಸಂಗತಿ ಆಗಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 209 ರನ್ ಆದ್ರೆ ಹೊಡಿತಾರೆ, 3 ವಿಕೆಟ್ ಕಳ್ಕೊಂಡು ಅಂತ. ನಮ್ಮ RCB ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ RCB ಬೌಲಿಂಗ್ ನಲ್ಲಿ ಒಳ್ಳೆಯ ಬೌಲಿಂಗ್ ಆದ್ರೆ ಇದೆ. ಆದ್ರೂ ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಬ್ಯಾಟರ್ಗಳು 209 ರನ್ ಆದ್ರೆ ಹೊಡಿತಾರೆ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪವರ್ ಪ್ಲೇ ನಲ್ಲಿ 2 ವಿಕೆಟ್ ಆದ್ರೆ ಕಳ್ಕೊಳ್ಳುತ್ತೆ. ಆದ್ರೆ ದೇವದತ್ ಪಡಿಕ್ಕಲ್ ಮತ್ತು ರಜತ್ ಪಾಟಿದಾರ್ ಅವರು ಬೆಂಕಿ ಇನ್ನಿಂಗ್ಸ್ ಆದ್ರೆ ಆಡ್ತಾರೆ. ಒಂದು ಹಂತದಲ್ಲಿ ನಮ್ಮ RCB ತಂಡ ಈ ಪಂದ್ಯ ಗೆಲ್ಲುತ್ತೆ ಅಂತ ನಾವು ಅಂದಿಕೊಂಡಿದ್ದೆವು, ಆದರೆ ಬೇರೆನೆ ಆಗುತ್ತೆ ಈ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ರಜತ್ ಪಾಟಿದಾರ್ 61 ರನ್ ಆಡಿದ್ರೆ ದೇವದತ್ ಪಡಿಕ್ಕಲ್ ಅವರು 34 ರನ್ ಆದ್ರೆ ಆಡ್ತಾರೆ. ಇನ್ನು ಪ್ರಿನ್ಸ್ ಯಾದವ್ ಬೌಲಿಂಗ್ ನಲ್ಲಿ ಗೇಮ್ ಚೇಂಜ್ ಆಗಿ ಬಿಡುತ್ತೆ ಅಂತಾನೆ ಹೇಳ್ಬೋದು. ಜಿತೇಶ್ ಶರ್ಮಾ 1 ರನ್ಗೆ ಔಟ್ ಆದ್ರೆ ದೇವದತ್ ಪಡಿಕ್ಕಲ್ ಅವರು ಕಾಟನ್ ಬೋರ್ಡ್ ಆಗಿ ಪ್ರಿನ್ಸ್ ಯಾದವ್ ಬೌಲಿಂಗ್ ನಲ್ಲಿ ಔಟ್ ಆಗಿ ಬಿಡ್ತಾರೆ. ಹೌದು ಸ್ನೇಹಿತರೆ, ಆನಂತರ ಪಾಟಿದಾರ್ ಕೂಡ ಶಾಬಾಜ್ ಅಹಮದ್ ಬೌಲಿಂಗ್ ನಲ್ಲಿ ಔಟ್ ಆಗ್ತಾರೆ. ಇನ್ನು ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ರೊಮಾರಿಯೋ ಶೆಫರ್ಡ್ ಕೂಡ ಅದ್ಭುತವಾಗಿ ಪ್ರದರ್ಶನ ಆದ್ರೆ ಕೊಡ್ತಾರೆ. ಆದ್ರೂ ಕೂಡ ಸಾಲೋದಿಲ್ಲ ಅಂತಾನೆ ಹೇಳ್ಬೋದು ನಮ್ಮ RCB ತಂಡ ಗೆಲ್ಲಲು. ಇಲ್ಲಿ ಒಂದೇನಂತಂದ್ರೆ ನಮ್ಮ RCB ತಂಡ ಗೆಲ್ಲಲು ಕೇವಲ 10 ಬಾಲ್ ಅಲ್ಲಿ 27 ರನ್ ಆದ್ರೆ ಬೇಕಾಗಿರುತ್ತೆ. ಇನ್ನು ಈ ಹಂತದಲ್ಲಿ ಇದು ಪಾಸಿಬಲ್ ಅಂತಾನೆ ಹೇಳ್ಬೋದು. ಆದ್ರೆ ಈ ಹಂತದಲ್ಲಿ ನಮ್ಮ RCB ತಂಡದ ಬ್ಯಾಟರ್ಸ್ ಗಳು ಯಾರು ಕೂಡ ಬ್ಯಾಟ್ ಅಷ್ಟೊಂದು ಚೆನ್ನಾಗಿ ಮಾಡೋದಿಲ್ಲ. ಯಾಕಂತಂದ್ರೆ ನೀವೇ ನೋಡಿರ್ಬೋದು, ರೊಮಾರಿಯೋ ಶೆಫರ್ಡ್ ಎಂತ ಬ್ಯಾಟರ್ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಆದ್ರೆ ರೊಮಾರಿಯೋ ಶೆಫರ್ಡ್ ಅವರು ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ ಲಾಸ್ಟ್ ಓವರ್ ಅಲ್ಲಿ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಇದೀಗ ಫ್ಯಾನ್ಸ್ ಕೂಡ ಆಕ್ರೋಶ ಆದ್ರೆ ಹೊರ ಹಾಕ್ತಾ ಇದ್ದಾರೆ. ಇನ್ನು ಈಗ BCCI ಆದ್ರೆ ಈ ಎಲ್ಲ ಪಂದ್ಯಗಳನ್ನು ಫಿಕ್ಸಿಂಗ್ ಆದ್ರೆ ಮಾಡ್ತಾ ಇದೆ ಮತ್ತು ಟೇಬಲ್ ಟಾಪರ್ ಇದ್ದ ಪಂದ್ಯಗಳನ್ನಾದ್ರೆ ಸೋಲಿಸುತ್ತಾ ಇದೆ ಮತ್ತು ಯಾರ್ಯಾರು ಬಾಟಮ್ ಲಾಸ್ಟ್ ಇದ್ದಾರೆ ಅವ್ರನ್ನೆಲ್ಲ ಇದೀಗ ಗೆಲ್ಲಿಸ್ತಾ ಇದ್ದಾರೆ. ಇದು ಫಿಕ್ಸಿಂಗ್ ಪಂದ್ಯಗಳಂತಂದು ಇದೀಗ ಫ್ಯಾನ್ಸ್ ಆದ್ರೆ ತುಂಬಾನೇ ಆಕ್ರೋಶ ಆದ್ರೆ ಹೊರ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ 10 ಬಾಲ್ ಅಲ್ಲಿ 27 ರನ್ ಅಂತಂದ್ರೆ ಅದು ಪಾಸಿಬಲ್ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಇದೀಗ ಫ್ಯಾನ್ಸ್ ಕೂಡ ತುಂಬಾನೇ ಆದ್ರೆ ಆಕ್ರೋಶ ಆದ್ರೆ ಹೊರ ಹಾಕ್ತಾ ಇದ್ದಾರೆ. ನಮ್ಮ RCB ತಂಡ ಫಿಕ್ಸಿಂಗ್ ಮಾಡುತ್ತಾ ಅಂತಂದು ಇದೀಗ RCB ಅಭಿಮಾನಿಗಳು ಕೂಡ ತುಂಬಾನೇ ಆದ್ರೆ ಶಾಕ್ ಆಗಿದ್ದಾರೆ. ಹೌದು ಸ್ನೇಹಿತರೆ, ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಇದು ಫಿಕ್ಸಿಂಗ್ ಪಂದ್ಯ ಅಂತೂ ಅಲ್ಲ. ಯಾಕಂತಂದ್ರೆ ನಮ್ಮ RCB ತಂಡ ಒಳ್ಳೆಯ ಆಟ ಆದ್ರೆ ಆಡಿದೆ, ಆದ್ರೆ ಅಲ್ಲಿ ಲಕ್ ಆದ್ರೆ ಇರ್ಲಿಲ್ಲ ಮತ್ತು ನಮ್ಮ ಬ್ಯಾಟರ್ಸ್ ಗಳಿಂದ ಒಳ್ಳೆಯ ಪರ್ಫಾರ್ಮೆನ್ಸ್ ಆದ್ರೆ ಬರಬೇಕಾಗಿತ್ತು ಇನ್ನಷ್ಟು. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಆದ್ರೆ ನಾವು ಸೋತಿದ್ದೇವೆ. ಇನ್ನು ಇನ್ನೊಂದೇನಂತಂದ್ರೆ ಫ್ಯಾನ್ಸ್ ಕಡೆಯಿಂದ ಬರ್ತಾ ಇರೋ ಈ ವದಂತಿ ಮಾತ್ರ ಸ್ವಲ್ಪ ಅಚ್ಚರಿಯ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೀವೇ ನೋಡಿರ್ಬೋದು, ನಮ್ಮ RCB ತಂಡ ಗೆಲ್ಲಲು ಈಸಿಯಾಗಿ ಇತ್ತು. 10 ಬಾಲ್ ಅಲ್ಲಿ 27 ಅಂತಂದ್ರೆ ಅದು ಪಾಸಿಬಲ್. ಆದ್ರೂ ಕೂಡ ನಮ್ಮ RCB ಬ್ಯಾಟರ್ಸ್ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲಿಲ್ಲ ಕೊನೆಯಲ್ಲಿ. ಇನ್ನು ರೊಮಾರಿಯೋ ಶೆಫರ್ಡ್ ಅಂತ ಬ್ಯಾಟರ್ ಕೊನೆಯಲ್ಲಿ ಇದ್ದಾರೆ ಅಂತಂದ್ರೆ ಪಂದ್ಯದ ಗತಿಯನ್ನೇ ಬದಲಾಯಿಸಬಲ್ಲರು. ಆದ್ರೂ ಕೂಡ ಈ ಪಂದ್ಯದಲ್ಲಿ ನಾವು ಆದ್ರೆ ಸೋತಿದ್ದೇವೆ ಮತ್ತು ತುಂಬಾನೇ ಆದ್ರೆ ಬೇಜಾರಾಗ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ಈ ಪಂದ್ಯದ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ನಮ್ಮ RCB ಬ್ಯಾಟರ್ಸ್ ಇನ್ನಷ್ಟು ಒಳ್ಳೆಯ ಪ್ರದರ್ಶನ ಕೊಟ್ಟಿದ್ರೆ ಈ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು. ಇನ್ನು ಫಿಕ್ಸಿಂಗ್ ಪಂದ್ಯ ಅಲ್ಲ ಮತ್ತು ಇದು ಸುಮ್ನೆ ವದಂತಿ ಆದ್ರೆ ಸೃಷ್ಟಿಯಾಗಿದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.